ಶಕ್ತಿಯ ಕೊಡು, ಶಕ್ತಿಯ ಕೊಡು, ಶಕ್ತಿಯ ಕೊಡು ಹೇ ಪ್ರಭು. ಸತ್ಯಕ್ಕಾಗಿ ನಿಲ್ಲುವ ಛಲವ ದೀಪ್ತಿಗೊಳಿಸು ನಮ್ಮಳು. ಎಡರ ಕಡಲ ತೆರೆ ಹೆಡೆಗಳು ಬೋರ್ಗರೆಯುತ್ತ ಬಂದರು, ತಡೆದು ನಿಲ್ಲುವ ಮಳಲ ತಡಿಯ ಬಲವ ನೀಡು ಶ್ರೀಗುರು. ನೂರುಲ್ಕೆಯ ರಭಸಮತಿಯ ಅಬ್ಬರಗಳ ನಡುವೆಯೂ ನಿಯತಗತಿಯ ತಾರಗೆಯಲು ನೇರವಿರಿಸು ನನ್ನನ್ನು. ಗುಡುಗು ಸಿಡಿಲು ಮಿಂಚಿನಾಚೆ ಅಚಂಚಲದ ನೀಲಿಗೆ ಸದಾ ತುಡಿವ ಗರುಡಗತಿಯ ತುಂಬು ನನ್ನ ಹೃದಯಕ್ಕೆ. ರಾಷ್ಟ್ರಕವಿ ಶಿವರುದ್ರಪ್ಪನವರ ನುಡಿಗಳ ಜೊತೆ ಜೆಮಿನಿ AI ತುಂಬಿರುವಂತಹ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಸೃಷ್ಟಿ ಮಾಡುವ ಒಂದು ಕ್ರಿಯೆ ಕೃತ್ರಿಮವಾಗಿ ಸೃಷ್ಟಿ ಮನುಷ್ಯನಿಂದಲೇ ಆಗಿರೋದ್ರಿಂದ ಮಾತು ಕೃತಿಯನ್ನು ಮೀರಿ ಹೋಗ್ತಾ ಇರೋ ಹಿನ್ನೆಲೆಯಲ್ಲಿ ನಾನು ಈಗ ಅಧ್ಯಕ್ಷರ ಅಪ್ಪಣೆ ಪಡೆದು ಮುಖ್ಯ ಅತಿಥಿಯಾಗಿ ನಾನು ಇಷ್ಟು ದೊಡ್ಡ ಸಭೆಯಲ್ಲಿ ಮಾತಾಡಲಿಕ್ಕೆ ನನಗೇನು ಅರ್ಹತೆ ಉಂಟು ನನಗೆ ಗೊತ್ತಿಲ್ಲ. ಆದರೆ ಮಾಬಲೆಗಡೆ ರಾಮ್ ಹೆಗಡೆ ಕುಟುಂಬ ಇವತ್ತು ನನಗೆ ಪ್ರೀತಿಯಿಂದ ಅನ್ನ ಹಾಕುವ ಓದುಗರಾಗಿ ನನಗೆ ಪೊರೆತಾ ಇದ್ದಾರೆ ಅನ್ನೋದು ನನಗೆ ಹೆಮ್ಮೆ. ಇನ್ನೊಂದು ಅಂದರೆ ಲಕ್ಷ್ಮೀನಾರಾಯಣ ಶಾಸ್ತ್ರಿ ಅವರು ನಾನು ಸಣ್ಣವನಿರುವಾಗ ನನ್ನ ಚಿಕ್ಕಪ್ಪನ ಸಾಪಾಟಿ ಅವರು ನಮ್ಮನೆ ಪಕ್ಕ ವಿಜಯ ಹೆಬ್ಬಾರ್ ಅಂತಿದ್ದರು. ಅವ್ರ ಮನೆಯಲ್ಲಿ ಭಾವಗೀತೆಯ ಹಾಡು ಏನಾದರೂ ಕಾಣ್ತು ಅಂದರೆ ನಾವು ಹೋಗಿ ಕಿಟಕಿಯಲ್ಲಿ ನೋಡ್ತಿದ್ವಿ. ಇವರಿಬ್ಬರು ಗೆಳೆಯರು ಸೇರಿ ಅಲ್ಲಿ ಹಾಡ್ತಾಯಿದ್ರು. ನನಗೆ ಅವರ ಹೆಚ್ಚು ಪರಿಚಯ ಇಲ್ಲ. ಗಂಗಾಧರ ಶಾಸ್ತ್ರಿಯವರಿಗೆ ನಮಗೆ ಉಂಟು, ಯಾಕೆಂದರೆ ನಾವು ಜೊತೆಗೆ ಪತ್ರಿಕೆ ನಡೆಸ್ತಾ ಇದ್ದವರು. ಇವರು ಈಗ ಬೆಳಗಾವಿಗೆ ಹೋದ ಮೇಲೆ ನನಗೆ ಅಲ್ಲಿ ದೊಡ್ಡವರಾಗಿ ಅವರ ನೋಡ್ತಾ ನಾನು ಬೆಳೆದಿದ್ದೇನೆ ಇವತ್ತು ಕೂಡ. ಆದರೆ ಹೆಮ್ಮೆ ಅಂದರೆ GR ಪಾಂಡೇಶ್ವರು ನಮ್ಮ ಪತ್ರಿಕೆಯನ್ನೇನು 64ರಿಂದ ನಡೆಸ್ಕೊಂಡು ಬಂದರೋ ಅವರ ಗುರುಗಳು ಅಂತ ಅವರು ಬಹಳ ಅಭಿಮಾನದಿಂದ ಹೇಳ್ಕೊಳ್ತಾರೆ. ಅವರು ಹೇಳ್ತಾ ಇದ್ದಂಥ ಬೆಳಕಿನ ಬೀಜಗಳು ನಾವು, ನಮಗೆಲ್ಲಿದೆ ಸಾವು ಅನ್ನುವ ಏನಾದರೂ ಒಂದು ಶಬ್ದಕ್ಕೆ ಇವತ್ತು ಅರ್ಥ ಇದ್ದರೆ ಅಲ್ಲೇ ಶಾಸ್ತ್ರಿ ಅವರಂಥ ಹಿರಿಯರಿಂದ ಅಂತ ನಾನು ಅಭಿಮಾನದಿಂದ ಹೇಳ್ತೇನೆ. ನಾವೆಲ್ಲ ಪತ್ರಿಕೆಯ ಉದ್ಯಮವನ್ನು ಹಿಡ್ಕೊಂಡು ಸಣ್ಣ ಪತ್ರಿಕೆಯನ್ನು ನಡೆಸಿಕೊಂಡು ಮರ್ಯಾದೆಯಿಂದ ಜೀವನ ಮಾಡುತ್ತಿರುವಂಥ ಸಣ್ಣ ಪತ್ರಿಕೆಯ ಸಣ್ಣ ಸಂಪಾದಕರು. ಆದರೆ ದೊಡ್ಡವರ ಎಲ್ಲ ಚರಿತ್ರೆಗಳನ್ನು ಭಾಳ ಹತ್ತಿರದಿಂದ ನೋಡಿದಂಥ ಆ ಭಾಗ್ಯ ನನ್ನದು ಅನ್ನೋದು ನನಗೆ ಭಾಳ ಗೊತ್ತು. ಇವತ್ತು ಮಹಾಬಲಪುರ ಹೆಗಡೆಯವರ ಕುರಿತು ನಾವು ಏನು ಹೇಳ್ಬೋದು, ರಾಮ್ ಹೆಗಡೆಯವರ ಕುರಿತು ಏನು ಹೇಳ್ಬೋದು, ಮತ್ತು ಇವರಿಬ್ಬರ ಹೆಸರಿನ ಅಲ್ಲಿ ಇರುವಂಥ ಪ್ರತಿಷ್ಠಾನ ಒಂದು ಮಹಾಬಲ ಪ್ರಶಸ್ತಿಯನ್ನು ನಮ್ಮ LS ಶಾಸ್ತ್ರಿಯವರಿಗೆ ಕೊಡ್ತಾ ಇರೋದು ಯಾಕೆ ಅಂತ ಯೋಚನೆ ಮಾಡೋದಕ್ಕೆ ನಾನು ತೊಡಗಿದೆ. ನಾನು ನನ್ನ ಗೆಳೆಯ ಮತ್ತು ನಮ್ಮ ನಾಡಿನ ಹೆಮ್ಮೆಯ ಕಥೆಗಾರ ಸಚ್ಚಿದಾನಂದ ಹೆಗಡೆ ಅವರ ಹತ್ರ, ಅವರು ಮಾಬಲ ಹೆಗಡೆಯವರ ಮೊಮ್ಮ ಅಳಿಯ, ನಿಜಕ್ಕೂ ಇವ್ರ ಜೊತೆ ಸೇರಿಕೊಂಡು ಅವರು ಮೊದಲು ಮಾಡಿದ್ದು ಅಂದರೆ ಆ ಮಹಾಬಲರ ಕುರಿತು ಒಂದು ಕೃತಿಯನ್ನು ತಂದರು ಅವರು. ಅವ್ರ ಹತ್ರ ಹೀಗೆ ನಾವು ಮಾತಾಡ್ತಾ ನಾವು ಅಪಸ್ನಾತೆಯಲ್ಲಿ ಅನೌಪಚಾರಿಕವಾಗಿ ಹೆಚ್ಚು ಮಾತಾಡ್ತೇವೆ. ಆಗ ಒಂದು ಮಾತು ಬಂತು, ಏನಂದರೆ ಮಾಬಲ ಹೆಗಡೆ ಅಂದರೆ ಕನ್ನಡ ನಾಡಿನ ಎಲ್ಲ ರೀತಿಯಿಂದ ಒಂದು ಕಲೆಯ 3-4 ಅಂಗಗಳೇನಿದೆಯಲ್ಲ ಅದು ಎಲ್ಲದರಲ್ಲೂ ಅವರಿಗೇನಾದರೂ ಅವರು ಇದ್ದರೆ ಅದಕ್ಕೆ 95 ಮಾರ್ಕ್ಸ್ ಬರ್ತದೆ. ಒಂದು ಅವ್ರಿಗೆ ನೋಡಿ ಚಟ ಮಠ ಹಠ ಯಾವುದೂ ಇಲ್ಲ. ಆ ಮನುಷ್ಯನಿಗಿರುವಂಥ ಕಳಕಳಿ ಅಂದರೆ ನೈಜವಾಗಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋದು, ತಿಳಿದದ್ದನ್ನು ಅವರು ಒಂದು ಚರ್ಚೆಗೆ ಬಂದರು ಅಂದರೆ ಅಲ್ಲೊಂದು ಅರಿವಿನ ಅರವಟ್ಟಿಗೆ ಹುಟ್ಟು ಹಾಕಿಬಿಡ್ತಿದ್ರು. ಇವತ್ತು ಭಾಳ ಜನ ಮಾತಾಡಿದ್ರೆ ಉಗುಳೆ ಹೆಚ್ಚಾಗ್ತದೆ. ಯಾಕೆಂದರೆ ಅರಿವು ಕಡಿಮೆ ಇರ್ತದೆ, ಮರೆವು ಹೆಚ್ಚಿರ್ತದೆ, ಮೆರವಣಿಗೆ ಇರ್ತದೆ, ತೋರಿಸೋದಿರ್ತದೆ. ಸ್ನೇಹಿತರೆ, ಆದ್ದರಿಂದ ಮಾತು ಗಂಭೀರವಾದ ಮತ್ತು ಅಪಾಯದ ಒಂದು ಆಯುಧವಾಗಿ ಇವತ್ತು ನಮ್ಮ ನಡುವೆ ಇದೆ. ಈಗ ಮತ್ತೆ ಹೆಚ್ಚು ಮಾತಾಡೋದಕ್ಕೆ ಯಾಕಿಲ್ಲ ಅಂದರೆ ನನ್ನ ಗೆಳೆಯ ನಾರಾಯಣ ಯಾಜಿ ಅವರು ಈಗಾಗಲೇ LS ಶಾಸ್ತ್ರಿ ಅವ್ರ ಬಗ್ಗೆ ಒಂದು ಪರಿಪೂರ್ಣವಾದ ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ. ಹಿರಿಯರಾದ ಮತ್ತು ಸಾಮಗ್ರಂಥ ಹಿರಿಯರು ಇರುವಾಗ ನಾವು ಮಾತಾಡೋದು ಭಾಳ ಕಡಿಮೆ ಇದ್ದಷ್ಟು ಚಲೋದು. ನನಗೆ ನಿಜವಾದ ಭಾಗ್ಯ ಅಂದರೆ ಮುಖ್ಯ ಅತಿಥಿ ಅಂತ ಒಂದು ಸ್ಥಾನದಲ್ಲಿ, ದೊಡ್ಡ ಸ್ಥಾನದಲ್ಲಿ ನನ್ನಂಥ ಒಬ್ಬ ಸಣ್ಣ ಪತ್ರಿಕೆ ಸಂಪಾದಕನನ್ನು ನಮ್ಮ ನಾಗವೇಣಕ್ಕ ಮತ್ತು ಅವರ ಮಕ್ಕಳು
ನಿಮ್ಮೆಲ್ಲ ಅಭಿಮಾನಿಗಳು ಸೇರಿ ಕೂರಿಸಿದ್ರಲ್ಲ, ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಮ್ಮೆ ಕಲ್ಕತ್ತಾದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಒಂದು ಸಭೆ ನಡೀತದೆ. ಇದು ಬಹಳ ಮುಖ್ಯವಾದ ಸಂಗತಿ. ಅಲ್ಲಿ ಸುನೀತ್ ಕುಮಾರ್ ಚಟರ್ಜಿ ಅಂತ ಅದರ ಅಧ್ಯಕ್ಷರಾಗಿದ್ದರು. ಹಾಮಾನಾಯ್ಕರು ಕರ್ನಾಟಕದಿಂದ ಅಲ್ಲಿ ಹೋಗಿದ್ದರು. ಅಲ್ಲಿ ಅವ್ರ ಮನೆಗೆ ಹೋಗಿ ಅವರು ವಾಪಸ್ಸು ಅವರು ಇರುವಂಥ ಲಾಡ್ಜಿಗೆ ಹೋಗಬೇಕು. ಯಾರು? ಹಾಮಾನಾಯ್ಕರು ಮತ್ತು ಅವ್ರ ಮಡದಿ ಹೋಗಬೇಕು ಅನ್ನುವಾಗ ರಾತ್ರಿ ಆಗೋಯ್ತು. ಹೀಗಾಗಿ ಹೋಗಲಿಕ್ಕೆ ಅಲ್ಲಿ ಆಟೋ ಗಿಟೋ ಆ ಥರ ಆವಾಗ ಏನೂ ಇರಲಿಲ್ಲ. ಆವಾಗ ಕುದುರೆ ಟಾಂಗ ಇತ್ತು. ಕುದುರೆ ಟಾಂಗ ಇದ್ದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಕೆಳಗೆ ಬರ್ತಾರೆ. ಯಾರು? ಹಾಮಾನಾಯ್ಕರು ಮತ್ತು ಅವ್ರ ಮಡದಿ ಬಂದು ನೋಡ್ತಾರೆ, ಅಲ್ಲೊಬ್ಬ ಟಾಂಗವಾಲ ಕುದುರೆಗೆ ಮಡ್ಡಿ ಹಾಕ್ಕೊಂಡು ಕೂತಿರ್ತಾನೆ, ಅಲ್ಲ ಮಲಗಿರ್ತಾನೆ. ಮೇರೆ ಸಾಮಾನ್ಯ ವಾಲೆ ಕಿಟಕಿ ಮೇ ಅಂತ ಹಾಡು ಹೇಳ್ತಾ ಕುದುರೆಗೆ ಮಡ್ಡಿಯನ್ನು ಹಾಕ್ಕೊಂಡು ಆರಾಮ್ ಮಲಗಿರ್ತಾನೆ. ಅವನ ಹತ್ರ ಹಾಮಾನಾಯ್ಕರು ಹೋಗಿ ಕೇಳ್ತಾರೆ, ನೋಡಪ್ಪ ನಮಗೆ ಈ ಲಾಡ್ಜಿಗೆ ಹೋಗಬೇಕು, ಕರ್ಕೊಂಡು ಹೋಗ್ತೀಯ ಅಂತ. ಅವನು ಬರುವುದಿಲ್ಲ ಅಂತ ಹೇಳ್ತಾನೆ. ಬರುವುದಿಲ್ಲ ಅಂತ ಹೇಳ್ತಾರೆ. ಆವಾಗ ಅದು ಸುಮಾರು 50 ರೂಪಾಯಿ ಇರ್ಬೋದೇನು. ಅವರು 100 ರೂಪಾಯಿ ಕೊಡ್ತೇನೆ, ರಾತ್ರಿ 11 ಗಂಟೆ ಆಯ್ತಪ್ಪ, ಸ್ವಲ್ಪ ಕರ್ಕೊಂಡು ಹೋಗಿಬಿಡ್ತೀಯ ಅಂತ ಹೇಳ್ತಾರೆ. ಅವನು ತಾನು ಬರೋದಿಲ್ಲ ಅಂತ ಹೇಳ್ತಾನೆ. ಕೊನೆಗೆ 150 ಹೇಳ್ತಾರೆ, 200 ಹೇಳ್ತಾರೆ, 300 ಹೇಳ್ತಾರೆ. ಆದರೂ ಕೂಡ ಆ ಟಾಂಗವಾಲ ತಾನು ಬರೋದಿಲ್ಲ ಅಂತ ಹೇಳ್ತಾನೆ. ಕೊನೆಗೆ ಅದಾದಾಗ ಹಾಮಾನಾಯ್ಕರಿಗೆ ವಿಚಿತ್ರವಾದ ಲೇಖಕನೊಬ್ಬ ಅವರೊಳಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇದು ಮಾಡ್ತಾನೆ. ಏನಂದರೆ, ಇವು 300 ರೂಪಾಯಿ ಕೊಟ್ಟರು ಯಾಕಪ್ಪ ಬರೋದಿಲ್ಲ? ತೊಂದರೆ ಇಲ್ಲ. ಅವ್ರೇನು ಹೇಳ್ತಾರೆ ಅಂದರೆ ನಿರ್ಧಾರ ಮಾಡ್ತಾರೆ ಮತ್ತು ಅವನಿಗೆ ಕೇಳ್ತಾರೆ, ಟಾಂಗವಾಲಿಗೆ, ನೀ ಬರೋದು ಬೇಡಪ್ಪ, 300 ರೂಪಾಯಿ ಕೊಟ್ಟರು ನೀವು ಯಾಕೆ ಬರೋದಿಲ್ಲ ಅಂತ ಕೇಳ್ತಾರೆ. ಆಗ ಆ ಟಾಂಗವಾಲ ಹೇಳಿದ ಮಾತು ನೋಡಿ ಅವನೇನು ಹೇಳ್ತಾನೆ, ನೋಡಿ ಸಾಹೇಬ್ರೆ, ನನಗೆ ಇವತ್ತು ಈ ಕುದುರೆಯಿಂದಾಗಿ ನನಗೆ ಊಟ ಸಿಕ್ಕಿದೆ, ಅದು ಪಾಪ ದಣದಿದೆ, ಅದಕ್ಕೆ ಈಗ ಮಡ್ಡಿ ಹಾಕಿದ್ದೇನೆ. ನನಗಿನ್ನು ಇವತ್ತಿನ ಮಟ್ಟಿಗೆ ನೋಡಿ ಚಂದ್ರ ಕಾಣ್ತಾ ಇದ್ದಾನೆ, ನನಗೆ ಈ ಹಾಡು ಹೇಳ್ಕೊಂಡು ಆರಾಮ್ ಮಲ್ಕೊಳ್ಬೇಕು ಅಂತ ನನಗೆ ಮನಸ್ಸುಂಟು. ದಯಮಾಡಿ ನನಗೆ ತೊಂದರೆ ಕೊಡಬೇಡಿ. ಅದಕ್ಕೋಸ್ಕರ ನನಗೆ ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಮನಸ್ಸಿಲ್ಲ. ನಂದು ಸಣ್ಣ ಪ್ರವಾಸ ಇದು ಜೀವನದ್ದು, ಅದಕ್ಕೋಸ್ಕರ ನಾವು ಬರೋದಿಲ್ಲ ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿದಂಥ ಡಾಕ್ಟರ್ ಹಾಮಾನಾಯ್ಕರಿಗೆ ಮೈ ಒಂಥರ ಕಂಪನ ಉಂಟಾಗ್ತದೆ ಮತ್ತು ಅವರು ಲಾಡ್ಜಿಗೆ ಬಂದು ಆಮೇಲೆ ಒಂದು ಲೇಖನವನ್ನು ಬರೀತಾರೆ. ಈ ಟಾಂಗಾವಾಲ್ನ ಮನಸ್ಥಿತಿ ನಮ್ಮೆಲ್ಲರದು ಆಗಿದ್ದರೆ ನಮ್ಮ ಜಗತ್ತು ಹೀಗಿರ್ತಿತ್ತ ಅಂತ. ಈ ಟಾಂಗಾವಾಲನ ಮನಸ್ಥಿತಿಯಲ್ಲಿ ಇವತ್ತು ಡಾಕ್ಟರ್ ಮಹಾಬಲ ಹೆಗಡೆ, ರಾಮ್ ಹೆಗಡೆ, LS ಶಾಸ್ತ್ರಿ ಎಲ್ಲರೂ ಇದ್ದಾರೆ. ಇವರೆಲ್ಲ ನಿರಾಳವಾಗಿ ಬದುಕಿದ ಜೀವಗಳು. ಅವರು ಬರೆದಿದ್ರಲ್ಲ, ರಾಷ್ಟ್ರ ಪ್ರಶಸ್ತಿ ವಿಜೇತ ಸಗಣಿ ಕರಡ್ತ ಅಂತ. ಅಂದರೆ ಯಾರ ಬಗ್ಗೂ ನಿರಂಕುಶವಾದ ಮತಿಗಳು. ಈಗ ನಾವೆಲ್ಲ ಅದೇ ಸಂತತಿಯಲ್ಲೇ ಇದ್ದವ್ರೆ, ನಾವು ಯಾರಿಗೂ ಕ್ಯಾರ್ ಮಾಡೋದಿಲ್ಲ. ನಮ್ಮನ್ನಷ್ಟೇ ನಾವು ಕ್ಯಾರ್ ಮಾಡಿಕೊಂಡು ಎಷ್ಟು ಸಾಧ್ಯ ಆಗ್ತದೋ ಪ್ರತಿಭಟನೆ, ಪ್ರತಿಕ್ರಿಯೆ ಜೊತೆಗೆ ನಿಲ್ಲುವುದು. ಇವತ್ತೇನಾಗಿದೆ ಅಂದರೆ ದುಡ್ಕೊಂಡು ಮುಂದೆ ಹೋಗೋದು, ಮುಂದೆ ಹೋದವರು ಹಿಂದೆ ಹೋಗೋರು, ಆದರೆ ಜೊತೆಗಿರುವವರೇ ನಮ್ಮ ಜೀವನದಲ್ಲಿ ಯಾರೂ ಇಲ್ಲ. ನಮಗೆ ತೋಳು ಉಂಟು ಆದರೆ ಬಾಳಿಲ್ಲ, ತಬ್ಬಿಕೊಳ್ಳೋದಿಲ್ಲ. ನಾವು ಯಾರ ಜೊತೆಗೂ ನಮಗೆ ಸಾವಯವವಾದಂಥ ಸಂಬಂಧಗಳಿಲ್ಲ. ಇದರಿಂದಾಗಿ ಏನಾಗಿದೆ ಅಂದರೆ ನಮ್ಮ ಜೀವನ ಎಲ್ಲಿ ನೋಡಿದ್ರೂ ಜಗಳ. ಈಗಂತೂ ನೀವು ನೋಡ್ತೀರಿ ಯಕ್ಷಗಾನದಲ್ಲಿ ಇವತ್ತು ಮುಗಿತು ಕಾಣ್ತದೆ ಆಟ ಅವ್ರದ್ದು. ಏನಂದರೆ ಒಂದು ಒಳ್ಳೆಯದಕ್ಕೋಸ್ಕರ ಸೇರೋದಿಲ್ಲ, ಕೆಟ್ಟದಕ್ಕಾಗಿ ಸೇರೋದು. ಕೊನೆಗೆ ಅಲ್ಲಿ ಯಾರ್ಯಾರ್ದೋ ಆಶೀರ್ವಾದ, ಯಾರ್ಯಾರ್ದೋ ಬೆದರಿಕೆ, ಯಾರ್ಯಾರ್ದೋ ಸೇರಲ್ಲ. ಸೇರಿ ಯಕ್ಷಗಾನ ಅನ್ನೋದು ತಾಳ ಲಯ ಇಲ್ಲದ ಎಲ್ಲೋ ಒಂದು ಕಡೆ ಅದೊಂದು ರೀತಿ ಉದ್ಯಮ ಆಗಿ ಕುಂತುಬಿಟ್ಟದೆ. ಈಗ ಒಂದೊಂದು ಸಲ ನೋಡಿದ್ರೆ ಪಾಪದ ಉದ್ಯಮವಾಗಿ ನನಗೆ ಕಾಣ್ತಾ ಉಂಟು. ನಾವು ಬರೀತಾ ಇರ್ತೇನೆ, ಯಾಕಂದರೆ ಅದು ಎಷ್ಟು ಜನ ಕೇಳ್ತಾರೆ ಅನ್ನೋ ಮೃಷ್ಟಿ ಅಲ್ಲ. ನಾಳೆದೇನು ಈ ರೀತಿ ತುಂಡುಗುಪ್ಪು ಹೊಡಿತಾ ಅವನು ಮೆಟ್ಟಿದೆ, ಇವನು ಕುಣಿಸಿದೆ ಅನ್ನುವಂಥ ಈ ಭಾವನೆಯನ್ನು ಇಟ್ಕೊಂಡು ಯಕ್ಷಗಾನ ಇರೋದು ಸರಿಯಲ್ಲ ಅಂತ ನನ್ನ ಭಾವನೆ. ನಾನು ನೋಡಿದ್ದೇನೆ, ಅವರು ಜಲ್ಲುವಳ್ಳಿ ವೆಂಕಟೇಶ್ ಅವರು ಮಾವಲಗಡಿಯವ್ರ ಜೊತೆ ಅವ್ರ ಮನೇಲಿ ಬಂದ್ಕೊಂಡು ಹಾಲು ಕರ್ಕೊಂಡು ಮಾವಲಗಡಿಯವ್ರ ಚೀಲ ಹಿಡ್ಕೊಂಡು ಜೊತೆಗೆ ಹೋಗಿ ಎಂಥ ದೊಡ್ಡ ಅದ್ಭುತ ಕಲೆಯನ್ನು ಕೊಟ್ಟು ಹೋದರು ಮಾವಲಗಡಿಯವರು, ಶಂಬೆಗಡಿಯವರು. ಆ ಲಾಲಿತ್ಯ, ಆ ಪದಲಾಲಿತ್ಯದ ಜೊತೆ ಅವರ ಆ ಕಟ್ಟುವಂಥ ಚಿತ್ರಗಳನ್ನೆಲ್ಲ ನೋಡಿದಾಗ ಯಾರಿಗಾದರೂ ರೋಮಾಂಚನ ಆಗ್ತದೆ. ಹಾಗೇಳಿ ಇವತ್ತು ಯಕ್ಷಗಾನ ರಂಗದಲ್ಲಿ ಸುಮಾರು 70% ಜನ ಅಂಥ ಅದ್ಭುತ ಕಲಾವಿದರು ಕೊಟ್ಟದ್ದು ಉತ್ತರ ಕನ್ನಡ, ಅದ್ರ ಬಗ್ಗೆ ಮಾತೇ ಇಲ್ಲ.
ಇವತ್ತು ನೋಡಿ ದೊಡ್ಡ ಸಮಸ್ಯೆ ಅಂದರೆ, ಈಗ ದಕ್ಷಿಣ ಕನ್ನಡದಲ್ಲಿ ಅಷ್ಟು ಕುಣಿಸಿ ಅವ್ರ ಮೇಲೆ ಎತ್ಕೊಂಡು ಕುಣಿಯೋರೆಲ್ಲ ದಕ್ಷಿಣ ಕನ್ನಡದವರು. ಇಲ್ಲಿ ಏನಾಗಿದೆ ಅಂದರೆ, ಒಂದು ಕಡೆ ಕೋಟೆ ಕಟ್ಕೊಂಡು ಕಲಾವಿದರು ಒಂದು ಕಡೆ ಇದ್ದಾರೆ. ಆದರೆ ಈ ಕೋಟೆ ಕಟ್ಟು ಕಲಾವಿದರೆಲ್ಲ ತಾವೆಲ್ಲ ಕಲಾ ಸೈನಿಕರು, ನಾವು ಕೂಡ್ಕೊಂಡಿರಬೇಕು, ಏನಾದರೂ ಮಾಡಬೇಕು ಅಂತ ಅನಿಸ್ತಾ ಇಲ್ಲ. ಈಗ ನೋಡಿ ದಕ್ಷಿಣ ಕನ್ನಡದಲ್ಲಿ ಕಲಾರಂಗದಂಥ ಸಂಸ್ಥೆ ಇದೆ. ಹೊರೆ 50,000 ರೂಪಾಯಿಯನ್ನು 50 ಜನಾವಿದ್ರಿಗೆ ಕೊಡ್ತಾರೆ, ಲೆಕ್ಕವನ್ನು ಕೊಡ್ತಾರೆ. ಇಲ್ಲಿ ಯಾರಿಗೂ ಲೆಕ್ಕ ಯಾರಿಗೂ ಕೊಡೋದಿಲ್ಲ. ಒಳಗಿಂದೊಳಗೆ ವ್ಯವಹಾರ ಮುಗಿಸ್ಕೊಂಡು ಒಪ್ಪಂದ ಮಾಡಿಕೊಂಡು ರಾತ್ರಿ ಬೆಳಗಾಗೋದ್ರೊಳಗೆ ಅವ್ರು ಬುತ್ತಿ ಕಟ್ಕೊಂಡು ಹೋಗ್ತಾರೆ. ಅದಕ್ಕೆ ಅವರಿಗೆ ದಿಕ್ಕಿಲ್ಲದ ರೆಕ್ಕೆ ಇದ್ದರು ಹಾರಲಾಗದ ಹಕ್ಕಿಗಳಾಗಿದ್ದಾರೆ. ಆದ್ದರಿಂದ ಈ ಒಂದು ಲೋಕದಲ್ಲಿ ಮಹಾಬಲ ಹೆಗಡೆ ಅಂತ ಅವರ ಅಪ್ಪನ ಆ ಒಂದು ಛಾತಿಯನ್ನು ನಿಜವಾಗೂ ರಾಮ್ ಹೆಗಡೆಯವರು ಒಂದು ಖಾದಿ ಜುಬ್ಬವನ್ನು ಹಾಕ್ಕೊಂಡು ನಡೆದು ಹೋದು ಅಂದರೆ ಮಹಾಬಲ ಹೆಗಡೆಯರಿಗೆ ಎದ್ದು ಬಂದಾಗ ಕಾಣ್ತಿತ್ತು. ನಾನು ಅವರಿಬ್ಬರು ನನಗೆ ಚಂದಹಣ ಅವಾಗ 80 ರೂಪಾಯಿ 150 ರೂಪಾಯಿ ಕೊಡ್ಲಿಕ್ಕೆ ಪ್ರತಿ ವರ್ಷ ನನ್ನಿದ್ದಲ್ಲಿ ಬರ್ತಿದ್ರು. ಬಂದು ಕೂತ್ಕೊಂಡು ಒಂದು ಕವಳ ಹಾಕ್ಕೊಂಡು ಮಹಾಬಲ ಹೆಗಡೆಯವರು ಆಡ್ತಾ ಇದ್ದಂಥ ಮಾತುಗಳು, ಅವರ ವಿಷಾದ ಮತ್ತು ಅವ್ರಿಗೆ ಎಂದೂ ಜೀವನದಲ್ಲಿ ವಿಷಾದ ಇರಲಿಲ್ಲ. ಯಾಕೆಂದರೆ ನಮ್ಮ ಸಚ್ಚಿ ಹೇಳುವಾಗೆ ಎಡದಲ್ಲಿ ಎಂಥದ್ದು ಸಿದ್ಧಿ ಮತ್ತು ಬುದ್ಧಿ. ಆ ಶಂಭು ಹೆಗಡೆಯವರು ಶಂಭು ಶಾಸ್ತ್ರಿಗಳು ಕೊಟ್ಟ ಹಾಡನ್ನು ನನ್ನ ಅಕ್ಕ ನಾಗವಣ್ಣಕ್ಕನಿಗೆ ನನಗೆ ಯಾರೋ ಗೌರಿ ಶಾಸ್ತ್ರಿಯವರು ಕಳಿಸಿದ್ರು, ಅದನ್ನು ಕಳಿಸಿದ್ದೆ. ನಾನು ಹೇಳಿದೇನು, ಈ ಸಿದ್ಧಿ ಮತ್ತು ಬುದ್ಧಿ ಎರಡನ್ನೂ ಇಟ್ಟುಕೊಂಡು ಬದುಕದಂಥ ಅಂಥ ಜೀವಗಳನ್ನು ಸದಾ ನಿಜವಾಗಲೂ ಯಾರಿಗೆ ಒಳ್ಳೆಯ ಮನುಷ್ಯ ಆಗಬೇಕು ಅಂತ ಇರ್ತದೋ ಅಂಥವ್ರು ಇಂಥವ್ರನ್ನ ನೆನೀತಾರೆ. ಇಂಥವರ ಸಂಸ್ಮರಣೆಯಲ್ಲಿ ಭಾಗವಹಿಸುವ ಭಾಗ್ಯ ನಮಗೆಲ್ಲರಿಗೂ ಬರಲಿ. ಅಂಥ ವ್ಯಕ್ತಿಗಳನ್ನು ನಾವು ಮುಂದಿಟ್ಟುಕೊಂಡ್ರೆ ನಮ್ಮ ಬದುಕು ಬೆಳಕಾಗ್ತದೆ ಅಂತ ಹೇಳ್ತಾ, ಕೊನೆಯದಾಗಿ ಅವರು ನಮ್ಮಲ್ಲಿ ಹೇಳ್ತಾರಲ್ಲ, ಗುಡಿಗೆ ಹೊರಟ ದಾರಿಯಲ್ಲಿ ಹೆಜ್ಜೆಗೊಂದು ಹೂವಿದೆ, ಪುಣ್ಯ ಪಯಣ ಸಾರುವಲ್ಲಿ ನಿಮಿಷಕ್ಕೊಂದು ನೋವಿದೆ ಅಂತ. ನೋವನ್ನು ಹೂವಾಗಿಸ್ಕೊಳ್ಳುವಂಥ ಕಲೆಯನ್ನು ಎಲ್ಲ ಕಲಾವಿದರು ಕರಗತ ಮಾಡಿಕೊಳ್ಳಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ, ಹಿರಿಯರಿಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.